ಗೊಂಬೆಯ ಮನ ಎಲ್ಲವನ್ನು ಮರೆತು ಆದಿತ್ಯನೊಂದಿಗೆ ನೆಮ್ಮದಿಯ ಜೀವನ ನಡೆಸುವ ಯೋಚನೆಯಲ್ಲಿದ್ದಾಗ ಪ್ರಸನ್ನರವರು ಗೊಂಬೆಯ ವಿಷಯವನ್ನು ಕೆದಕಿದ್ದರಿಂದ ಜೊತೆಗೆ ಆದಿತ್ಯ ಒತ್ತಾಯ ಏರಿದಾಗ ಕಷ್ಟಪಡುತ್ತಲೇ ಸತ್ಯವನ್ನು ಅರುಹಿದವಳ ಮನ ಕದಡಿಬಿಟ್ಟಿತು. ಆದಿತ್ಯನಿಗೆ ತಾನು ಸರಿಯಾದ ಜೋಡಿಯಲ್ಲ, ತಾನು ಅವನನ್ನು ಒಪ್ಪಿಕೊಳ್ಳಬಾರದಿತ್ತು ಎಂಬ ದ್ವಂದ್ವ ಸ್ಥಿತಿಯಲ್ಲಿ ಸಿಲುಕಿತ್ತವಳ ಮನ. ಇಷ್ಟೆಲ್ಲ ಘಟನೆಗಳು ನಡೆದರೂ ಆರು ಮನ ಬೇರೆ ಏನು ಯೋಚನೆಯಲ್ಲಿತ್ತು. ತಾನು ರಾಘುನ ಮದುವೆಯಾಗಿದ್ದಾಗಿನಿಂದ ಇಲ್ಲಿಯವರೆಗೂ ನಡೆದ ಘಟನೆಗಳಿಗೂ ಏನೋ ಕಾರಣವಿದೆ ಎಂದೆನಿಸದೇ ಇರಲಿಲ್ಲ. ಅವಳು ಯೋಚನೆಯಲ್ಲಿದ್ದಾಗಲೇ ನವೀನ್ ಎಂದವ ಗೊಂಬೆಯ ಮೇಲೆ ಇಂತಹ ಕೃತ್ಯ ಮಾಡುವುದರಿಂದ ಯಾರಿಗೇನು ಲಾಭವಿದೆ, ಇದರ ಹಿಂದೆ ಯಾರ ಕೈವಾಡವಿದೆ? ಎಲ್ಲೋ ಒಂದು ಕಡೆ ರಾಘು ನದೆ ತಪ್ಪು ಎಂಬ ನಮ್ಮ ಎಣಿಕೆಯೇ ತಪ್ಪಾಯಿತಲ್ವ? ಎಷ್ಟೇ ಆಲೋಚಿಸಿದರೂ ಆ ಪಾಪಿ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಯೋಚಿಸಿದಷ್ಟು ತಲೆಕೆಟ್ಟು ಹೋಗ್ತಿದೆ ಆರು ಎಂದನು. ಅವಳ ಅಮ್ಮನ ಅವನ ಮಾತಿಗೆ ಮತ್ತೆ ಆಲೋಚನೆಗೆ ಬಂದಿತು. ಯೋಚಿಸಿದಷ್ಟು ಈ ವಿಷಯ ಕಗ್ಗಂಟಾಗುತ್ತಿದೆ. ಈ ವಿಷಯ ಕಗ್ಗಟ್ಟನ್ನು ಹೇಗೆ ಬಿಡಿಸೋದು? ಮತ್ತೆ ಅಕ್ಕನಲ್ಲಿ ಅವ ಯಾರು ಅಂತ ಹೇಗೆ ಕೇಳೋದು? ಕೇಳಿದ್ರೂ ಅಕ್ಕನಿಗೆ ಈ ವಿಷಯ ಗೊತ್ತಿರಲಿಕ್ಕಿಲ್ಲ ಅನಿಸುತ್ತೆ. ಇದ್ದವರಲ್ಲಿ ಕದ್ದವರಾರು ಅನ್ನೋ ಥರ ಆಯಿತು ಇವರ ಪರಿಸ್ಥಿತಿ. ಜೊತೆಯಲ್ಲೇ ಇರುವ ಮೋಸಗಾರನ ಬಿಟ್ಟು ಇನ್ನೆಲ್ಲ ಹುಡುಕುತ್ತಿದ್ದರು. ಅದಾಗಲೇ ನೇತ್ರ ರಾಘುನನ್ನು ತನ್ನ ಹತೋಟಿಗೆ ತರಲು ಹೊಂಚು ಹಾಕುತ್ತಿದ್ದಳು. ಅದರಂತೆಯೇ ದಿಢೀರ್ ಪ್ರತ್ಯಕ್ಷವಾಗಿ ಬಿಟ್ಟಿದ್ದಳು. ಇಷ್ಟು ದಿನ ಎಲ್ಲೋ ಇದ್ದವರು ಏಕಾಏಕಿ ಹೇಳದೆ ಕೇಳದೆ ಬಂದಿದ್ದು ಎಲ್ಲರಿಗೂ ಆಶ್ಚರ್ಯ. ಅದಕ್ಕಿಂತ ಹೆಚ್ಚಾಗಿ ಅವಳ ಕೃತ್ಯವನ್ನು ನೆನೆದವರ ಮನ ಕೋಪದಿಂದ ಕುದಿಯುತ್ತಿತ್ತು ಒಳಗೊಳಗೆ. ಆದರೆ ಮನೆಯಲ್ಲಿ ಇದುವರೆಗೂ ನಡೆದ ಘಟನೆಗಳು ಯಾವುದು ಅವಳಿಗೆ ತಿಳಿದಿಲ್ಲವಾದರೂ ರಾಘು ಆರು ದೂರವಾಗಿರುವುದು ಅವಳಿಗೆ ಹೆಚ್ಚು ಖುಷಿ ತಂದುಕೊಟ್ಟಿತು. ಆರು ಬಗ್ಗೆ ಅವನ ಮನದಲ್ಲಿ ಅವಳ ಬಗ್ಗೆ ವೈಷಮ್ಯ ಮೂಡುವಂತೆ ಮಾಡಬೇಕೆಂದು ಯೋಚಿಸುತ್ತಿದ್ದವಳಿಗೆ ಅರಿವಿರಲಿಲ್ಲ. ತನ್ನ ಯೋಚನೆ ಪ್ರತಿಫಲಿಸುವುದಿಲ್ಲ, ಜೊತೆಗೆ ರಾಘುಗೆ ಇವಳ ನೀಚತನದ ಬಗ್ಗೆ ತಿಳಿದಿದೆ ಎಂದು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಅಂತ ಹೇಳಿ ನೇತ್ರ ಅವಳ ದಾರಿಯಲ್ಲಿ ಹೋಗಿ ಅವಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕೆಂದುಕೊಂಡವ ಅವಳ ಕೈ ಹಿಡಿದು, ಇಷ್ಟು ದಿನ ಎಲ್ಲಿ ಹೋಗಿದ್ದೆ ನೇತ್ರ? ನಿನ್ನ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಟ್ಟೆ ಗೊತ್ತಾ? ನಿನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ಐ ಮಿಸ್ ಯು ನೇತ್ರ ಎಂದವ ಅವಳಿಗೆ ಮರು ಮಾತನಾಡಲು ಬಿಡದೆ ಸುಲೋಚನಾಳತ್ತ ತಿರುಗಿ, ನೀವಾದರೂ ನನಗೆ ಹೇಳಬಾರ್ದಿತ್ತ ಅತ್ತೆ ಎಂದವನ ಮಾತಿಗೆ, ಇನ್ನು ಎಷ್ಟು ದಿನ ಅಂತ ಇಲ್ಲೇ ಇರೋದು ರಾಘು? ಅದಕ್ಕೆ ನಾವು ಬೇರೆ ಹೋಗೋಣ ಅಂತ ಇದ್ದೀವಿ. ನನ್ನ ಮಗಳು ಈ ಮನೆ ಸೊಸೆ ಹಾಕ್ತಾಳೆ ಅಂತ ಕನಸು ಕಂಡಿದ್ದೆ, ಆದರೆ ನನ್ನ ಕನಸೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಇನ್ಯಾಕೆ ಇಲ್ಲಿರಲಿ ಎಂದು ನಾಟಕದ ಕಣ್ಣೀರು ಸುರಿಸುತ್ತಾ ಇದ್ದವರ ನೋಡಿ ಡ್ರಾಮಾ ಬೇಜ್ ಎಂದುಕೊಂಡ ರಾಘು ಮನದೊಳಗೆ. ಅಯ್ಯೋ ಅತ್ತೆ, ನಿಮ್ಮ ಮಗಳು ನನ್ನ ಮದುವೆ ಆಗಿಲ್ಲ ಅಂದರು. ಈ ಮನೆಯ ಮುದ್ದಿನ ಸೊಸೆ. ನೀವು ಮನೆ ಬಿಟ್ಟು ಹೋಗೋ ಅಂತ ನಿರ್ಧಾರ ಮಾಡಿಬಿಡಿ. ನೀವಿಲ್ಲದೆ ಇಷ್ಟು ದಿನ ಸ್ಮಶಾನದಂತಿತ್ತು. ಈಗ ಈ ಮನೆಗೊಂದು ಕಳೆ ಹಾಗೆ ಇಲ್ಲಿರುವ ಕೊಳಿನೂ ಸಹ ಕಿತ್ತುಗಿತೀನಿ. ಅಲ್ಲಿವರೆಗಾದರೂ ಇರಿ, ಆಮೇಲೆ ನಿಮ್ಮಿಷ್ಟ ಎಂದವರ ಮಾತು ಅವರಿಗೆ ಅರ್ಥವಾಗಿಲ್ಲವಾದರೂ ಮನೆಯವರಿಗೆ ಅರ್ಥವಾಗಿತ್ತು. ಈಗ ಹೋಗಿ ಮೊದಲು ರೆಸ್ಟ್ ಮಾಡಿ ಎಂದವನು ಮಾತಿಗೆ ಮೂವರು ಸರಿಯೆಂದು ಹೋದರು. ನಿನ್ನ ತುಂಬ ಮಿಸ್ ಮಾಡಿಕೊಂಡೆ, ಐ ಮಿಸ್ ಯು ನೇತ್ರ ಎಂದವನ ಮಾತಿಗೆ ಹುಬ್ಬಿ ಹೋದವಳೆ ತನ್ನಪ್ಪನನ್ನು ಅಪ್ಪಿ ಸಂತೋಷ ವ್ಯಕ್ತಪಡಿಸಿ ದಿನೇ ದಿನೇ ರಾಘುಗೆ ಹತ್ತಿರವಾಗಬೇಕು, ಅತಿ ಸಲುಗೆಯಿಂದ ಅವನನ್ನು ತನ್ನತ್ತ ಸೆಳೆಯುವಂತೆ ಮಾಡಬೇಕು ಎಂದುಕೊಂಡವಳು ನೆಮ್ಮದಿಯ ನಿದ್ರೆಗೆ ಜಾರಿದಳು. ನಸುಕಿನ ಮುಂಜಾನೆಯಲ್ಲಿ ಬಂದ ಆದಿ ಒಮ್ಮೆ ಆರು ಗೊಂಬೆಯನ್ನು ದಿಟ್ಟಿಸಿ ನಂತರ ತನ್ನ ರೂಮಿನತ್ತ ಧಾವಿಸಿದನು. ಅವನ ಬರುವಿಕೆಯನ್ನು ಕಾಯುತ್ತಿದ್ದ ನವಿಯನ್ನು ಗಮನಿಸದೆ ಹೋದವನನ್ನು ಕಂಡು ಮತ್ತೆ ಇವನಿಗೂ ಸಹ ತಿಳಿ ಹೇಳಬೇಕೇನೋ. ಸ್ವಂತ ತಂಗಿಯರಲ್ಲದಿದ್ದರೂ ಇವರ ನೋವು ನನಗೆ ಚೂರಿ ಇರಿದಂತೆ ಭಾಸವಾಗುತ್ತಿರಬೇಕಾದರೆ ಚಿಕ್ಕಂದಿನಿಂದಲೇ ಜೊತೆಯಾಗಿ ಬೆಳೆದವರ ಜೀವನ ಹೀಗೆ ಮೋರ ಬಿಟ್ಟಿಯಾಗಿರುವಾಗ ಯಾರನ್ನು ಸಾತ್ವನಿಸುವರು? ತಾನು ಯಾರನ್ನ ಸಂಭಾಳಿಸಲಿ? ಯಾರ ನೋವು ಸಹ ಹೆಚ್ಚಲ್ಲ ಕಮ್ಮಿಯೂ ಅಲ್ಲ. ನೋವಿನಲ್ಲಿ ಈಗ ಎಲ್ಲರೂ ಸರಿಸಮಾನರೇ ಎಂದುಕೊಂಡ ಆದಿತ್ಯನನ್ನು ಹುಡುಕುತ್ತಾ ಬಂದನು. ಸೂರು ದುಟ್ಟಿಸುತ್ತಾ ಆಲೋಚನೆಯಲ್ಲಿ ಮುಳುಗಿದ್ದವನನ್ನು ಕಂಡು ಕರುಳು ಚುರುಕೆಂದರು. ನವಿ ಸಹ ಅಸಹಾಯಕನಲ್ಲಿ. ಆದಿ, ನೋಡಿಲಿ, ಯಾಕೋ ಹೀಗಿದ್ದರೆ ನನಗೆ ಭಯವಾಗುತ್ತೋ? ನನಗೆ ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು? ಹೀಗೆ ಇರಬೇಡೋ, ನನಗೆ ಜೀವ ಹೋದ ಹಾಗೆ ಆಗುತ್ತೆ ಎಂದವನ ಮಾತಿಗೆ ಅವನತ್ತ ತಿರುಗಿ ನಕ್ಕವ ಅವನನ್ನು ಹತ್ತಿರ ಕರೆದನು ಸನ್ನೆಯಿಂದಲೇ. ನನಗೆ ಏನಾಗಿದೆ ನವಿ? ಐ ಆಮ್ ಫೈನ್. ಒಂದರ ಇನ್ನೊಂದು ಸಮಸ್ಯೆಗಳು ಒಮ್ಮೆಲೆ ನುಗ್ಗಿ ಬಂದಾಗ
ಮನುಷ್ಯ ಕುಗ್ಗೋದು ಸಹಜನೇ ಅಲ್ವಾ? ಈ 5 ವರ್ಷಗಳಿಂದ ನಮ್ಮ ಬದುಕು ಎತ್ತಲು ಗಮ್ಯದೊಡನೆ ಸಾಗ್ತಾ ಇದೆ. ಹಾಗಂತ ನಾನೇನು ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಾ? ಬದುಕು ಸಾಗ್ತಾ ಇಲ್ವಾ ಹೇಳು? ಪದೇ ಪದೇ ಹೀಗೆ ಹೊಡೆತದ ಮೇಲೆ ಹೊಡೆತ ಬಿದ್ದಾಗ ಒಂದೇ ಸಲ ಎದ್ದು ಹೋರಾಡೋದಕ್ಕೆ ಆಗಲ್ಲ ಅಲ್ವಾ? ನನ್ನ ಜೀವನ ಕೂಡ ಇದೇ ಥರ ಆಗಿದೆ. ಈಗ ನೋವು ಮಾಮೂಲಿಯಾಗಿದೆ ನೋಡು, ಕಣ್ಣೀರೆಲ್ಲ ಹಿಂಗೆ ಹೋಗಿದೆ. ಈ ಕಣ್ಣೀರಿಗೂ ಕೂಡ ನನ್ನ ಮೇಲೆ ಬೇಜಾರಾಗಿದೆ ಅನಿಸುತ್ತೆ. ಅದಕ್ಕೆ ಕಣ್ಣಲ್ಲಿ ಒಂದು ಹನಿ ಕೂಡ ಬಿದ್ದಿಲ್ಲ ಎಂದವನ ಮಾತಿನಲ್ಲಿರುವ ವೇದನೆಯನ್ನು ಗುರುತಿಸದೆ ಇರಲಿಲ್ಲ ನವಿ. ಸತ್ಯ ಬರುವುದಕ್ಕೆ ತಡ ಆಗ್ಬೋದು, ಆದರೆ ಇವತ್ತಲ್ಲ ನಾಳೆ ನ್ಯಾಯಯುತವಾದ ಹೋರಾಟಕ್ಕೆ ಜಯ ಸಿಗಲೇಬೇಕಲ್ವ ನವೀನ್? ಎಲ್ಲೋ ಒಂದು ಕಡೆ ನಾವು ಎಡವು ಬಿಟ್ಟೆವು ಅನಿಸ್ತಿದೆ. ನಮ್ಮ ನಿರ್ಲಕ್ಷ್ಯತನವೇ ಗೊಂಬೆಗೆ ಈಗ ಆಗೋದಕ್ಕೆ ಕಾರಣವಿರಬಹುದು. ನಾನು ಬೇರೇನು ಯೋಚಿಸುತ್ತಿದ್ದೆ. ಸಾಕ್ಷಿಗಳು ಸಿಗಬೇಕೆಂದರೆ ಅದು ಯಾರೆಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಗೊಂಬೆ ಹೇಳಿದ್ದನ್ನು ಮನನ ಮಾಡಿಕೊಳ್ತಿದ್ದೆ. ನಿನ್ನೆ ಅವಳು ಹೇಳಿದ್ಲು, ಅವರೆಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ, ಆದರೆ ಮುಖಕ್ಕೆ ಬಟ್ಟೆ ಸುತ್ತಿಕೊಂಡಿದ್ರು ಅಂತ. ಯಾರವರು? ಯಾಕೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದರು ಅಂದರೆ ಏನರ್ಥ? ಮುಖನ ಯಾಕೆ ಮುಚ್ಚಿಕೊಂಡಿದ್ರು ಅನ್ನೋದೇ ನನ್ನ ತಲೆಯಲ್ಲಿ ಕೊರೆಯುತ್ತಿರುವ ಪ್ರಶ್ನೆ. ಯಾರು ಗೊತ್ತಿರುವವರೇ ಈ ಕೆಲಸ ಮಾಡಿರಬಹುದು ಅಲ್ವನವಿ? ಅಂದು ಅಭಿಸರ್ ಹೇಳಿದ ಪ್ರಕಾರ ಗೊಂಬೆಗೆ ರಾಗು, ಗೊಂಬೆ ಅಂಜುನ ಬಿಟ್ಟು ಇನ್ಯಾರು ಗೆಳೆಯರೇ ಇರಲಿಲ್ಲ ಅನ್ನುವುದಕ್ಕಿಂತ ಇವರನ್ನು ಬಿಟ್ಟರೆ ಅವಳು ಮತ್ಯಾರ ಜೊತೆಯೂ ಗೆಳೆತನವನ್ನು ಬಯಸಿರಲಿಲ್ಲ, ಯಾರನ್ನು ಗೆಳೆಯರನ್ನಾಗಿ ಮಾಡಿಕೊಂಡಿರಲಿಲ್ಲ. ಅಂದ ಮೇಲೆ ಯಾರೋ ಮೂರನೆಯವರು ಏಕಾಏಕಿ ಗೊಂಬೆಗೆ ಯಾಕೆ ಹೀಗೆ ಮಾಡುತ್ತಾರೆ? ಇದರಿಂದ ಅವರಿಗೇನು ಲಾಭ? ಅದು ಅಷ್ಟು ಕ್ರೂರವಾಗಿ ಎಂದವನ ಮುಂದಿನ ಮಾತು ಗಂಟಲೊಳಗೆ ಉಳಿದು ಬಿಟ್ಟಿತು. ಕೇಳಿದ ಭೀಕರ ಘಟನೆಯನ್ನು ಮನನ ಮಾಡಿಕೊಳ್ಳುತ್ತಿದ್ದವ ಮುಖ ಮುಚ್ಚಿಕೊಂಡು ತಲೆ ತಗ್ಗಿಸಿ ಕುಳಿತು ಬಿಟ್ಟನು. ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡವ, ಐ ಹೋಪ್ ಅದಿ ಜಾಸ್ತಿ ದಿನ ಇಲ್ಲ ಸತ್ಯ ತಿಳಿಯೋಕೆ. ಜಾಸ್ತಿ ಯೋಚನೆ ಮಾಡದೆ ಆರಾಮಾಗಿ ಮಲಗು. ನಾಳೆಯಿಂದ ನಿನ್ನ ಇನ್ವೆಸ್ಟಿಗೇಷನ್ ಶುರು ಮಾಡುವಂತೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿ ಹೆಜ್ಜೆ ಇಡು ಎಂದವ ಹೊರಹೋದನು. ಮುಂಜಾನೆಯ ಭಾಸ್ಕರ ಕಿರಣಗಳು ತನ್ನ ಇರುವನ್ನು ಸೂಸಿದ ನಂತರ ಎದ್ದು ಮಿಂದೆದ್ದ ಬಂದ ಆರಾಧನಾ ತಾನೇ ಮುಂದಾಗಿ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಲವಲವಿಕೆಯಿಂದ ಓಡಾಡುತ್ತಿದ್ದವಳನ್ನು ಕಂಡ ನವಿ ಅವಳ ಮುಖದಲ್ಲಿದ್ದ ಹೊಳಪನ್ನು ಕಂಡವನೇ ನಿರಾಳನಾದನು. ತನ್ನನ್ನೇ ಗಮನಿಸುತ್ತಿದ್ದ ನವಿಯ ಬಳಿ ಬಂದವಳೆ, ನವಿ ಯಾಕೀಗೆ ನಿಂತಿದ್ದೀಯೋ? ಏನಿಲ್ಲ ಪುಟ್ಟ, ನಿನ್ನ ಮುಖದಲ್ಲಿರೋ ಹೊಳಪನ್ನು ನೋಡದೆ ಆಶ್ಚರ್ಯ ಆಗ್ತಿದೆ. ಇದು ನೀನೇನಾ ಅಂತ. ಇದು ನಾನೇ, ನಿನ್ನ ಹಾರು. ಇಷ್ಟು ದಿನ ಏನು ಸುಳಿವು ಇಲ್ಲದೆ ಆತಂಕದಲ್ಲಿ ಇದ್ವಿ, ಆದರೆ ಈಗ ಆಗಲ್ವಲ್ಲ. ಸತ್ಯ ಗೊತ್ತಾಗಿದೆ ಅಲ್ವಾ? ಅದಕ್ಕೆ ಸಮಾಧಾನದಿಂದಿದ್ದೀನಿ. ಈ ಮನೆಯ ಸಂತೋಷನೇ ನಾನು, ಗೊಂಬೆ ಅಕ್ಕ ಅಲ್ವಾ? ಆಗಿದ್ಮೇಲೆ ನಾವೇ ಹೀಗಿದ್ರೆ ಹೇಗೆ ಹೇಳು? ನಾವು ಹೇಗೆ ಏನು ಆಯಿತು ಅಂತ ಚಿಂತೆ ಮಾಡಿದ ಕೂತ್ರೆ ಆದಿ ವೀಕ್ ಆಗಿಬಿಡ್ತಾನೆ. ಈಗ ನಮಗಿಂತ ಹೆಚ್ಚಾಗಿ ಕೊರಗುತ್ತಿರೋದು ಕೂಡ ಅವನೇ ಅಲ್ವೇನೋ ನವಿ? ನನಗೆ ಅವನ ಖುಷಿ ಮುಂದೆ ಯಾವುದು ಮುಖ್ಯ ಅಲ್ಲ. ನೀನು ಈಗ ಹೋಗಿ ಫ್ರೆಶ್ ಆಗಿ ಬಾ. ನಾನು ಆರು ಹೇಳಿದ್ದು ಕೇಳಿಸಿಕೊಂಡೆ ಅಲ್ವಾ ಎಂದವನ ಮಾತಿಗೆ ತಲೆಯಾಡಿಸಿದಳು. ಅವಳ ಹಣೆಗೆ ಮುತ್ತಿಟ್ಟವನು ತಾನು ರೆಡಿಯಾಗಲು ಹೋದನು. ತಿಂಡಿ ತಿಂದ ನಂತರ ಎಲ್ಲರ ಬಳಿ ಮಾತನಾಡುವ ಮುನ್ನ ಗೊಂಬೆಯ ಬಳಿ ಹೋದವಳೆ ಅವಳ ಕೈ ಹಿಡಿದು, ಅಕ್ಕ, ನೀನು ಮನಸ್ಫೂರ್ತಿಯಾಗಿ ಆ ದಿನ ಒಪ್ಕೊಂಡಿದ್ಯಾ ಅಂತ ಗೊತ್ತು.
ನಿನ್ನೆ ಅತ್ತೆ ಮಾವ ಹೇಳಿದ್ನ ಕೇಳಿಸಿಕೊಂಡು ಮನಸ್ಸು ಬದಲಾಯಿಸಿಲ್ಲ ತಾನೆ ಎಂದವಳ ಮಾತು ಕೇಳಿ ಒಮ್ಮೆ ಆದಿ ಮತ್ತೆ ತನ್ನತ್ತೆ ಮಾವನ ಕಡೆ ನೋಡಿದಳು. ಅವರು, ಯಾಕಮ್ಮ ಮಗಳೇ, ನನ್ನ ಮಗನ ವಿಷಯದಲ್ಲಿ ಹಿಂದೇಟು ಆಗ್ತಿದ್ಯಾ? ನಾನು ನಿನ್ನ ಬಗ್ಗೆ ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ. ನಮಗೆ ನಿನಗೆ ಆಗಿರೋ ಘಟನೆಯಿಂದ ಹೊರಬರಬೇಕು ಅನ್ನೋದಷ್ಟೇ ಮುಖ್ಯವಾಗಿತ್ತು. ನಿನ್ನ ಮೊದಲಿನ ಗೊಂಬೆ ಥರ ನೋಡಬೇಕಿತ್ತು ಮಗಳೇ. ಅದಕ್ಕೆ ಆ ಪಾಪಿಗಳು ಯಾರು ಅಂತ ತಿಳಿದುಕೊಳ್ಳೋಕೆ ನನ್ನ ಮಗನಿಗೆ ಬೈದು ಒತ್ತಡ ಹೇರಿದ್ದು. ಅದು ಬಿಟ್ಟರೆ ನಿನ್ನ ಮೇಲೆ ಯಾವ ಬೇಜಾರು ಇಲ್ಲ ಮಗಳೇ. ನನ್ನ ಮಾತು ನಿನಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಮ್ಮ ಎಂದವರ ಬಳಿ ಹೋದವಳೆ. ಮಾವ, ಏನು ಅಂತ ಮಾತಾಡ್ತಿದ್ದೀರಾ? ನಿಮಗೆಲ್ಲ ನಾನೆಷ್ಟು ಮುಖ್ಯ? ನನ್ನ ಹುಚ್ಚುತನ, ನನ್ನ ಪರಿಸ್ಥಿತಿ ನಿಮ್ಮನ್ನು ಯಾವ ಸ್ಥಿತಿಗೆ ತಂದಿದೆ ಅನ್ನೋ ಅರಿವಿದೆ ನನಗೆ. ಮತ್ತೆ ಅದೇ ನರಕಕ್ಕೆ ತಳ್ಳೋದಿಲ್ಲ ಮಾವ. ನನ್ನ ಜೀವನದಲ್ಲಾದ ಕ್ರೂರ ಘಟನೆ ತಿಳಿದಿದ್ರು ಮೊದಲೆಷ್ಟು ಪ್ರೀತಿ ಕಾಳಜಿ ತೋರಿಸ್ತಿದ್ರು ಅದಕ್ಕಿಂತ ದುಪ್ಪಟ್ಟು ಪ್ರೀತಿ ತೋರಿಸಿ ನೋಡಿಕೊಳ್ಳೋ ಅಮ್ಮನ ಥರ ಕಾಳಜಿ ಮಾಡೋ ಹುಡುಗನ ಬೇಡ ಅಂದು ಅವನನ್ನು ತಿರಸ್ಕರಿಸಿ ನೋವು ಕೊಟ್ಟರೆ ಆ ದೇವರು ಕೂಡ ಕ್ಷಮಿಸಲ್ಲ ಅಲ್ವಾ? ಅದಕ್ಕೆ ನಾನು ನನ್ನ ಆದಿಮಾವನ ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡಿದ್ದೀನಿ ಎಂದು ಕಣ್ಣು ಹೊಡೆದವಳ ತಲೆಗೆ ಮೊಟಕಿದರು ಪಾರ್ವತಿ. ಯವರು ತರ್ಲೆ ಎಂದು ಆರು ಅವಳನ್ನು ತಬ್ಬಿಕೊಂಡವಳೆ. ಥ್ಯಾಂಕ್ ಯು ಅಕ್ಕ, ನಿನ್ನಿಂದ ಇದನ್ನೇ ನಾನು ನಿರೀಕ್ಷೆ ಮಾಡ್ತಾ ಇದ್ದಿದ್ದು. ಈಗ ನಾನು ನಿಮ್ಮನ್ನು ಕರೆಸಿದ ಉದ್ದೇಶ ಏನಂದರೆ, ನಿನ್ನ ಈ ಸ್ಥಿತಿಗೆ ಕಾರಣ ಆದವರು ಯಾರು ಅಂದಾಗ ಅವರ್ಯಾರು ಅಂತ ಗೊತ್ತಿಲ್ಲ ಅಂದೆ. ಒಂದ್ಸಲ ನೆನಪಿಸ್ಕೋ ಅಕ್ಕ, ಒಬ್ಬ ಕಳ್ಳ ತಾನು ಕೊಲೆ ಮಾಡಿರಲಿ ಅಥವಾ ಕಳ್ಳತನ ಮಾಡಿರಲಿ ಏನಾದರೂ ಒಂದು ಸುಳಿವು ಬಿಟ್ಟಿರುತ್ತಾನೆ. ಹಾಗೆ ಇಲ್ಲೂ ಕೂಡ ಏನೋ ಒಂದು ಸುಳಿವು ಬಿಟ್ಟಿರುತ್ತಾನೆ. ಯೋಚನೆ ಮಾಡು ಅಕ್ಕ, ನೆನಪಿಸ್ಕೋ ಎಂದಾಗ ತುಂಬ ಯೋಚಿಸಿದ ನಂತರ ಆರು, ಅವನು ಯಾರು ಅಂತ ನನಗೆ ಈಗಲೂ ಗೊತ್ತಿಲ್ಲ. ಆದರೆ ಅವನು ಕೈಗೆ ಬ್ಯಾಂಡೇಜ್ ಕಟ್ಟಿಕೊಂಡಿದ್ದ. ಜೊತೆಗೆ ನಿನ್ನ ಯಾರು ಮದುವೆ ಆಗ್ತಾರೆ ನಾನು ನೋಡೇ ಬಿಡ್ತೀನಿ ಅಂತ ಏನೇನೋ ಮಾತಾಡ್ತಿದ್ದ ಪುಟ್ಟ. ನನಗೊಂದು ಅರ್ಥ ಆಗಲಿಲ್ಲ. ಆದರೆ ಇನ್ನೊಬ್ಬ ವ್ಯಕ್ತಿ ಇದ್ದ ಅಂದೆ ಅಲ್ವಾ? ಅವನು ಹೇಳ್ದ, ನೀನು ಬಾಳು ಹಾಳಾದರೆ ನನಗೆ ತುಂಬ ಲಾಭ ಅಂದು ನನಗೆ ತುಂಬ ಹಿಂಸೆ ಮಾಡಿದ. ನನಗೆ ಅವರ್ಯಾರು ಅಂತ ಗೊತ್ತಿಲ್ಲ. ಈಗಲೂ ಅವರು ನಡೆದುಕೊಂಡ ರೀತಿಗೆ ಸತ್ತು ಹೋಗಿಬಿಡೋಣ ಅನಿಸ್ತಿದೆ. ನನ್ನ ದೇಹನೇ ಮಲಿನ ಆಗಿಬಿಡ್ತು ಪುಟ್ಟ ಎಂದು ಮುಖ ಮುಚ್ಚಿಕೊಂಡು ಹತ್ತಳು. ಅವಳ ಪರಿಸ್ಥಿತಿಯನ್ನು ಅರಿತ ಆದಿ ಅವಳನ್ನು ಬಾಚಿ ಅಪ್ಪಿಕೊಂಡನು. ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಡು ಪುಟ್ಟ. ಇನ್ಯಾವತ್ತೂ ಅದನ್ನು ನೆನೆದು ಅಳಬಾರದು ನೀನು. ಯಾವತ್ತಿಗೂ ನನ್ನ ಪುಟ್ಟ ಪಾಪುನೇ. ಆದಿತ್ಯನ ಜೀವನವೇ ಈ ಗೊಂಬೆ. ಈ ಆದಿತ್ಯನಿಗೆ ಯಾವತ್ತಿದ್ದರೂ ಈ ಅರ್ಪಿತಾನೇ ಜೋಡಿ. ಇದು ಆ ದೈವ ಬೆಸೆದಿರೋ ನೆಂಟು. ಅದಕ್ಕೆ ಎಷ್ಟೇ ಅಡೆತಡೆ ಬಂದರೂ ನಾವು ಮತ್ತೆ ಮತ್ತೆ ಜೊತೆಯಾಗ್ತಿರೋದು. ಇನ್ಯಾವತ್ತೂ ನನ್ನಿಂದ ದೂರ ಹೋಗಲ್ಲ ಅಲ್ವಾ ಎಂದವನ ಎದೆಗೊರಗಿ. ಮಾಮ, ನೀನು ದೂರ ತಳ್ಳಿದ್ರು ನಿನ್ನ ಬಿಟ್ಟು ನಾನು ಹೋಗಲ್ಲ. ಆದಷ್ಟು ಬೇಗ ನೀವು ಮೂವರು ಆ ಪಾಪಿಗೆ ಶಿಕ್ಷೆ ಕೊಡ್ತೀರಾ ಅಲ್ವಾ? ಪ್ರಾಮಿಸ್ ಮಾಡಿ. ನಾನು ಎಲ್ಲಾನು ಎದುರಿಸೋಕೆ ತಯಾರಾಗಿದ್ದೀನಿ. ಆದಷ್ಟು ಬೇಗ ಎಲ್ಲಾನು ಸರಿ ಮಾಡ್ತೀರಾ ಅಲ್ವಾ ಎಂದು ಕೈ ಚಾಚಿದವಳ ಮಾತಿಗೆ ಮೂವರು ಅವಳ ಕೈ ಮೇಲೆ ಭಾಷೆಯನ್ನಿತ್ತರು. ನವಿಗಂತೂ ಆಗುತ್ತಿದ್ದ ಸಂತೋಷಕ್ಕೆ ಅವಳನ್ನು ಬಾಚಿ ಅಪ್ಪಿದವ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ 5 ವರ್ಷದಲ್ಲಿ ನಿನಗೋಸ್ಕರ ಇವರೆಲ್ಲ ಎಷ್ಟು ಪರಿತಪಿಸಿದ್ರು ಗೊತ್ತಾ ಎಂದವನ ಮಾತಿಗೆ ಅವರು ಮಾತ್ರನಾ? ನೀನು ನನಗೋಸ್ಕರ ಕಾಯ್ತಾ ಇರಲಿಲ್ವಾ ಎಂದು ಮುಖ ಹುಬ್ಬಿಸಿಕೊಂಡು ಹೇಳಿದವಳ ರೀತಿಗೆ ನಕ್ಕವ ಅವಳನ್ನು ಕಾಡಿಸಲೆಂದೆ. ಇಲ್ಲಪ್ಪ, ನಾನು ನಿನಗೋಸ್ಕರ ಯಾಕೆ ಕಾಯ್ತಾ ಇರಲಿ ಹೇಳು ಎಂದಾಗ ಬೇಸರದ ಮುಖ ಮಾಡಿದವಳೆ. ಹೌದಾ, ನನಗೋಸ್ಕರ ಕಾಯ್ತಾ ಇರಲಿಲ್ವಾ ನೀನು?
ಹಾಗಾದರೆ ನಿನಗೆ ನಾನು ಏನೂ ಅಲ್ಲ ಅಲ್ವಾ ಎಂದು ಗದ್ಗದಿತವಾದವಳ ಕಂಡು, ಅಯ್ಯೋ ಪುಟ್ಟ, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರೇನೋ? ನಾನು ತಮಾಷೆ ಮಾಡಿದೆ ಪುಟ್ಟ. ನಾನು ನಿನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ನೀನು ನನ್ನ ಪುಟ್ಟ ತಂಗಿ ಎಂದಾಗ ನನಗೆ ಗೊತ್ತು ಅಣ್ಣ. ಆ ದಿನ ನೀನು ಮನೆಗೆ ಬಂದಾಗ ನನಗೆ ಸರಿಯಾಗಿ ಯಾವುದು ನೆನಪಿರಲಿಲ್ಲ. ಆದರೆ ನೀನು ಆ ದಿನ ನನ್ನ ರೂಮಲ್ಲಿ ಬಂದು ಮಾತನಾಡಿದಾಗ ನಾನಿನ್ನು ಅರೆಬರೆ ನಿದ್ರೆಯಲ್ಲಿದ್ದೆ. ಅದಾದ ಮೇಲೆ ಯಾವಾಗ ಸತ್ಯ ಹೇಳಿದ್ರು ಆವಾಗಲೇ ಎಲ್ಲ ನೆನಪು ಸಂಪೂರ್ಣವಾಗಿ ಬಂತು. ಥ್ಯಾಂಕ್ಸ್ ಅಣ್ಣ, ನನಗಾಗಿ ಇಷ್ಟು ರಿಸ್ಕ್ ತೆಗೆದುಕೊಳ್ಳುತ್ತಿರುವುದಕ್ಕೆ ಎಂದು ಹೇಳಲು, ಅಣ್ಣ ತಂಗಿಯ ಮಧ್ಯೆ ಈ ಥ್ಯಾಂಕ್ಸ್ ಎಲ್ಲ ಯಾಕೆ ಪುಟ್ಟ? ನಿನ್ನ ಜೊತೆ ಹುಟ್ಟಲಿಲ್ಲ ಅಂದರೆ ಏನಂತೆ, ಅದಕ್ಕಿಂತ ಹೆಚ್ಚು ಕಣೋ. ನಿನಗೆ ನೆನಪು ಇಲ್ಲದೆ ಇದ್ದಾಗ ಆದಿ ಹಿಂದೆ ಪುಟ್ಟ ಮಕ್ಕಳು ಥರ ಓಡಾಡ್ತಾ ಇದ್ದೆ. ಅವನ ಪ್ರೀತಿ ತಾಯಿ ಪ್ರೀತಿಯಷ್ಟೇ ಪವಿತ್ರವಾದದ್ದು ಪುಟ್ಟ. ಅವನನ್ನು ಅವನ ಪ್ರೀತಿನ ಅರ್ಥ ಮಾಡಿಕೊಂಡು ಯಾವಾಗಲೂ ನಗ್ತಾ ನಗ್ತಾ ಇರು ಪುಟ್ಟ, ನಮಗೆ ಇನ್ನೇನು ಬೇಡ ಎಂದವನ ಮಾತಿಗೆ ನಗುತ್ತಲೇ ಸರಿ ಎಂದಳು. ಹಾಗಾದರೆ ಬೇಗ ಮದುವೆ ಊಟ ಹಾಕ್ಸಪ್ಪ ಆದಿ. ಇಷ್ಟು ದಿನ ದೇವದಾಸ್ ಥರ ಇದ್ದಿದ್ದು ಸಾಕು, ನಿನ್ನ ಗೋಳಾಟ ಒದ್ದಾಟ ನೋಡೋಕೆ ಆಗ್ತಿರಲಿಲ್ಲ ಎಂದವನ ಮಾತಿಗೆ, ಖಂಡಿತ ಕಣೋ, ನಾನು ಮದುವೆ ಆಗಿಬಿಟ್ರೆ ಸಾಕಾ, ನೀನು ಮದುವೆ ಆಗೋದು ಬೇಡವಾ ಎಂದವನ ಮಾತಿಗೆ, ನನಗೇಕೋ ಮದುವೆ, ನನ್ನ ತಂಗಿಯರ ಮಕ್ಕಳನ್ನೇ ನೋಡಿಕೊಂಡು ಇದ್ದು ಬಿಡ್ತೀನಿ ಎಂದವನ ಮಾತಿಗೆ, ಗೊಂಬೆ ಅದೆಲ್ಲ ಗೊತ್ತಿಲ್ಲ ಅಣ್ಣ, ನೀನು ಮದುವೆ ಆಗಲೇಬೇಕು, ಹಾಗೆ 6 ಕೂಡ. ಆಮೇಲೆ ನಾನು ಮತ್ತೆ ಆದಿ ಮದುವೆ ಏನಂತೀರಾ ಎಲ್ರು? ನಾನು ಹೇಳಿದ್ದು ಸರಿ ಅಲ್ವಾ ಎಂದವಳ ಮಾತಿಗೆ ಎಲ್ಲರೂ ಶಾಕ್ ಆಗಿ ನಿಂತರು. ಅವಳಿಗೆ ಎಲ್ಲ ವಿಷಯವನ್ನು ಹೇಳಿದವರು 6 ರಾಘುನ ಮದುವೆ ವಿಷಯವನ್ನು ಹೇಳಲು ಮರೆತೇ ಬಿಟ್ಟಿದ್ದರು. ಎಲ್ಲರೂ ಆತಂಕದಲ್ಲಿ ಸುಮ್ಮನೆ ನಿಂತಿದ್ದರೆ 6 ಕಣ್ಣು ಅದಾಗಲೇ ತುಂಬಿತ್ತು. ಎಲ್ಲರೂ ತಲೆ ತಗ್ಗಿಸಿ ಕೈ ಇಸಿಕಿಕೊಳ್ಳುತ್ತಾ ಚಡಪಡಿಸುತ್ತಾ ಸುಮ್ಮನೆ ನಿಂತಿದ್ದರೆ ಇದನ್ನು ಮೊದಲೇ ಊಹಿಸಿದ್ದ ಗೊಂಬೆ ವ್ಯಂಗ್ಯವಾಗಿ ನಕ್ಕಳು. ಹಾಗಾದರೆ ಗೊಂಬೆಯ ನಗುವಿನ ಹಿಂದಿನ ಮರ್ಮ ಏನು? ಇತ್ತ ರಾಘು ಆಫೀಸಿಗೆ ಹೋಗದ ಕಾರಣ ಮನೆಯಲ್ಲೇ ಕುಳಿತು ಫೈಲನ್ನು ನೋಡುತ್ತಾ ಅಭಿಯ ಬಳಿ ಚರ್ಚಿಸುತ್ತಿದ್ದನು. ಬಿರುಗಾಳಿಯಂತೆ ನುಗ್ಗಿದ ನೇತ್ರಾಳನ್ನು ಕಂಡ ಅಭಿ, ನೇತ್ರ, ಒಬ್ಬರ ರೂಮಿಗೆ ಹೋಗುವ ಮುನ್ನ ಪರ್ಮಿಷನ್ ತೆಗೆದುಕೊಂಡು ಹೋಗಬೇಕು ಎನ್ನುವ ಸಾಮಾನ್ಯ ಜ್ಞಾನ ಕೂಡ ಇಲ್ವ ನಿನಗೆ? ಹೀಗೆ ಎಲ್ಲೊಂದರಲ್ಲಿ ಏಕಾಏಕಿ ನುಗ್ಗಿ ಬಿಡೋದಾ ಎಂದಾಗ, ನೋಡು ಅಭಿ, ಮತ್ತೆ ಸಾರಿ, ನಾನು ರಾಘುನ ರೂಮಿಗೆ ಬರಬೇಕಾದರೆ ಯಾವಾಗಲೂ ಹೀಗೆ ಬರ್ತಾ ಇದ್ದದ್ದು. ನಾನು ಹೇಗೆ ಬರೋದು ಇದೆ ಮೊದಲೇನಲ್ಲ, ಮತ್ತೆ ನೀನೇಕೆ ಮಧ್ಯ ಮಾತಾಡೋದು? ನಾನು ರಾಘು ಹತ್ತಿರ ಮಾತನಾಡೋದಕ್ಕೆ ಬಂದಿರೋದು, ನಿನ್ನ ಹತ್ತಿರ ಅಲ್ಲ. ಅರ್ಥ ಆಯ್ತಾ? ನೀನು ಮಧ್ಯೆ ತಲೆ ಹಾಕ್ಬೇಡ. ರಾಘುನತ್ತ ತಿರುಗಿ, ಅಲ್ಲ ರಾಘು, ನಾನು ಬಂದಾಗ್ಲಿಂದ ನೋಡ್ತಾನೇ ಇದ್ದೀನಿ, ನಿನ್ನ ಹೆಂಡತಿ ಆರಾಧನಾ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ್ಲು ಎಂದು ಏನು ಗೊತ್ತಿಲ್ಲದೆ ಇರುವವಳಂತೆ ಕೇಳಿದವಳನ್ನು ಕಂಡ ಇಬ್ಬರಿಗೂ ಮನದಲ್ಲೇ ಕೋಪ ಭುಗಿಲೆದ್ದಿತು. ಅವಳ ವಿಷಯ ಈಗ ಯಾಕೆ ಹೇಳು? ಈಗ ನೀನು ಬಂದ ಕಾರಣ ತಿಳಿಸಿ ಇಲ್ಲಿಂದ ಜಾಗ ಖಾಲಿ ಮಾಡು. ನಿನಗೆ ಸಂಬಂಧಪಟ್ಟವರ ನೀನೆಂದಿಗೂ ಮಾತನಾಡಬೇಡ ಎಂದು ಅಭಿ ಹೇಳಿದಾಗ, ನೋಡು ಅಭಿ, ನಾನು ಸಹ ಈ ಮನೆಯ ಸದಸ್ಯಳೆ. ನನಗೂ ಈ ಮನೆಯವರ ಬಗ್ಗೆ
ಕಾಳಜಿ ಹಾಗೂ ಎಲ್ಲರ ಬಗ್ಗೆ ತಿಳಿದುಕೊಳ್ಳೋ ಹಕ್ಕು ನನಗೂ ಇದೆ ಅಲ್ಲವ ರಘು ಎಂದು ತಗ್ಗಿದ ಸ್ವರದಲ್ಲಿ ಅಮಾಯಕಳಂತೆ ನುಡಿದಿದ್ದನ್ನು ಕಂಡ ರಾಘು, ಆಹಾ ಡೌರಾಣಿ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ನಿನ್ನ ಈ ನಾಟಕವನ್ನು ನಂಬಿಯೇ ಅಲ್ಲವ ನಾನು ಮೂರ್ಖನಾದದ್ದು ಎಂದು ಮನದಲ್ಲಿ ಯೋಚಿಸುತ್ತಿರುವಾಗಲೇ ಅಭಿ ಹಾಗೂ ನೇತ್ರಾಳ ನಡುವಿನ ಮಾತಿನ ಪೈಪೋಟಿ ನಡೆಯುತ್ತಲೇ ಇತ್ತು. ಅವರ ವಾದ ಪ್ರತಿವಾದಗಳನ್ನು ಕೇಳಲು ಇಚ್ಛಿಸಲಾರದ ರಾಘು, ಸ್ವಲ್ಪ ನಿಮ್ಮ ವಾದವನ್ನು ನಿಲ್ಲಿಸ್ತೀರಾ ಎಂದು ಅರಚಿದವ. ನೋಡು ನೇತ್ರ, ಮೊದಲೇ ನನ್ನ ತಲೆ ಕೆಟ್ಟು ಹೋಗಿದೆ, ಮನಸ್ಸು ಕೂಡ ಸರಿಯಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಡ್ತೀಯಾ ಎಂದವನ ಮಾತಿಗೆ ನೇತ್ರ ಕಾಲಪ್ಪಳಿಸುತ್ತಾ ಅಭಿಯನ್ನು ಕೆಕ್ಕರಿಸಿಕೊಂಡು ನೋಡಿ ಹೋಗುತ್ತಿದ್ದರೆ ಅವಳತ್ತ ತಿರುಗಿದ ಅಭಿ ಹುಬ್ಬು ಆರಿಸುತ್ತ ನಕ್ಕನು. ಗೊಂಬೆಯ ಮಾತಿಗೆ ಚಡಪಡಿಸುತ್ತಿದ್ದವರನ್ನು ಕಂಡವಳೆ, ಅಯ್ಯೋ ಯಾಕೆ ಹೀಗೆಲ್ಲ ನಿಂತಿದ್ದೀರಿ, ಏನಾಯಿತು? ಅಲ್ಲ, ಬರೀ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದರೆ ಸಾಕಾಗುತ್ತಾ? ಅವಳ ಜೀವನದ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು ಅಲ್ವಾ? ನವೀನಣ್ಣ, ಅವತ್ತು ನೀವೇ ಹೇಳಿದ್ರಿ ಅಲ್ವಾ, ನಿನ್ನ ಜೀವನ ಸರಿ ಮಾಡೋದಿಕ್ಕೆ ಇವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ ಅಂತೆಲ್ಲ ಮಾತಾಡಿದ್ರಿ ಅಲ್ವಾ? ಈಗ ನಾನು ಹುಷಾರಾಗಿದ್ದೀನಿ, ಮತ್ತೆ ನನ್ನ ಜೊತೆ ಇವಳ ಮದುವೆಯನ್ನು ಸಹ ಮಾಡಬೇಕು ಅಲ್ವಾ ಎಂದು ಎಲ್ಲವನ್ನು ಒಮ್ಮೆ ಗಮನಿಸಿದವಳೆ ಸುಮ್ಮನಾದಳು. ತನ್ನ ಮಾತು ಮುಗಿಯಿತೆಂದು. ಅಕ್ಕ, ಅದು ನನ್ನ ಮದುವೆಗೇನು ಚಿಂತೆ, ಮೊದಲು ನಿನ್ನ ಮದುವೆ ಆಗಲಿ ಆಮೇಲೆ ನನ್ನದು ಎಂದವಳ ಮಾತಿಗೆ, ಅದು ನಿಜಾನೇ ಹಾರು, ಲೈಫಲ್ಲಿ ಮದುವೆ ಒಂದೇ ಸಲ ಆಗೋದು, ಪದೇ ಪದೇ ಯಾರು ಮದುವೆ ಆಗ್ತಾರೆ ಅಲ್ವಾ? ಹೇಗೂ ಎಲ್ಲ ಸರಿ ಹೋಗಿದೆಯಲ್ಲ, ಯಾವಾಗ ಹೋಗ್ತೀರಾ ಮೇಡಮ್ ನಿಮ್ಮ ಗಂಡನ ಮನೆಗೆ ಎಂದವಳ ಮಾತಿಗೆ ಎಲ್ಲ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತಿದ್ದರು. ಪುಟ್ಟ, ಅದು ನಿನಗೆ ಇದು ಹೇಗೆ ಎಂದು ನವಿ ಮಾತಿಗೆ, ಹೇಗೆ ಗೊತ್ತಾಯಿತು ಅನ್ನೋದು ಮುಖ್ಯ ಅಲ್ಲ ಅಣ್ಣ, ನೀವು ನನ್ನಿಂದ ಯಾಕೆ ಮುಚ್ಚಿಟ್ಟು ಹೇಳಿ ಎಂದು ಅರಚಿದವಳೆ ಆರು ಬಳಿ ಬಂದು ಅವಳ ಕತ್ತಿನಲ್ಲಿ ಸೀರೆ ಮರೆಯಲ್ಲಿ ಮರೆಯಾಗಿದ್ದ ತಾಳಿಯನ್ನು ಕೈಯಲ್ಲಿ ಹಿಡಿದು, ಹೇಳು ಹಾರು, ಏನಿದು ಹೇಳೆ, ಬಾಯ್ ಬಿಡೆ ಎಂದವಳ ಮಾತಿನಲ್ಲಿದ್ದ ಕೋಪ, ನೋವು, ಆವೇಶ ಎಂದಿನಂತಿರಲಿಲ್ಲ. ಅವಳ ಮಾತಿಗೆ ಎಲ್ಲರೂ ಭಯಭೀತರಾಗಿ ನಿಂತಿದ್ದರು. ಹಿಂದೆಂದೂ ಈ ರೀತಿಯಾಗಿ ಅವರ ಗೊಂಬೆಯನ್ನು ಕಂಡಿರಲಿಲ್ಲ. ಯಾಕೆ ಎಲ್ಲರೂ ಮೌನವಾಗಿದ್ದೀರಿ? ಇನ್ನು ನನ್ನ ಹತ್ತಿರ ಎಷ್ಟು ವಿಷಯಗಳನ್ನು ಮುಚ್ಚಿಟ್ಟಿದ್ದೀರಿ? ನಾನು ಈ ಮನೆಯಲ್ಲಿನ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ಹಕ್ಕಿಲ್ಲದವಳ? ಅಥವಾ ಮುಗಿದು ಹೋಗಿರೋ ವಿಷಯ ಯಾಕೆ ಹೇಳಬೇಕು ಇವಳಿಗೆ ಅನ್ನೋ ತಾತ್ಸಾರವ ಎಂದವಳ ಮಾತಿಗೆ ನವಿ ಉತ್ತರಿಸುವ ಮುನ್ನವೇ, ನಿಮ್ಮ ಉಡಾಫೆಯ ಮಾತುಗಳಿಗೆಲ್ಲ ನನಗೆ ಬೇಕಿಲ್ಲ, ನನಗೂ ಗೊತ್ತು ಈಗ ಮತ್ತೇನೋ ಹೇಳಿ ನನ್ನನ್ನು ಸಮಾಧಾನಿಸಿರುವ ಪ್ರಯತ್ನ ಮಾಡುತ್ತೀರಿ ಅಂತ. ನನಗೀಗ ಅದರ ಅವಶ್ಯಕತೆ ಇಲ್ಲ. ಹಿಂದೆ ನಾನು ನನ್ನನ್ನೇ ಗುರುತಿಸುವ ಶಕ್ತಿಯನ್ನು ಇರಲಿಲ್ಲ, ಆಗ ಎಲ್ಲವನ್ನು ನನ್ನಿಂದ ಮುಚ್ಚಿಟ್ಟಿದ್ದೀರಿ, ಸರಿ ಒಪ್ಪಿಕೊಳ್ಳುವೆ. ಆದರೆ ಈಗಲೂ ನನ್ನಿಂದ ವಿಷಯ ಮುಚ್ಚಿಡುತ್ತಿದ್ದೀರಿ. ಹಾಗಾದರೆ ನಿಮ್ಮಲ್ಲಿ ನಾನು ಒಬ್ಬಳು ಅಂತ ನೀವಿನ್ನೂ ಭಾವಿಸಿಲ್ಲ ಅನಿಸುತ್ತೆ. ಆಲ್ ರೈಟ್, ನಿಮಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳಿ, ಅಲ್ಲಿಯವರೆಗೂ ಯಾರೂ ನನ್ನ ಬಳಿ ಮಾತನಾಡಬೇಡಿ ಎಂದು ಬಿರುಸಾಗಿ ನುಡಿದು ಹೊರಟವಳ ಕೈಯನ್ನು ಬಿಗಿಯಾಗಿ ಹಿಡಿದು ಅವಳ ಎದುರು ನಿಂತು, ಆರಾಧನಾ, ಗೊಂಬೆ ಅಕ್ಕ, ಹೀಗೆಲ್ಲ ಮಾತನಾಡಬೇಡ, ಹೌದು ನನಗೆ ಮದುವೆಯಾಗಿರೋದು ಸತ್ಯ ಎಂದು ಮಾತು ಮುಂದುವರೆಸುವ ಮುನ್ನವೇ, ಮಾತನಾಡಬೇಡ ಹಾರು, ನಿನ್ನಿಂದ ನಾನಿದನ್ನು ನಿರೀಕ್ಷಿಸಿರಲಿಲ್ಲ. ನಾನು ಮೊದಲಿನಂತೆ ಆಗುವವರೆಗೂ ನಿನಗೆ ಕಾಯಲು ವ್ಯವಧಾನವೂ ಇರಲಿಲ್ವಾ? ಎಲ್ಲ ಸ್ವಾರ್ಥಿಗಳು ಅವರವರ ಜೀವನವೇ ಮುಖ್ಯ. ಛೆ, ಮೊದಲು ಇಲ್ಲಿಂದ ಹೋಗು ಎಂದವಳ ಮಾತಿಗೆ ಕಣ್ಣೀರು ಹರಿಸುತ್ತಲೇ ರೂಮಿಗೋಡಿದಳು. ಅರ್ಪಿ, ಏನಾಗಿದೆ ನಿನಗೆ? ಯಾಕೆ ಆರು ಜೊತೆ ಅಷ್ಟು ಕೋಪದಿಂದ ನಡೆದುಕೊಂಡೆ? ನಿನ್ನದು ಬರೀ ಇದೇ ಆಗೋಯ್ತು ಯಾವಾಗಲೂ. ಮೊದಲು ಈ ನಿನ್ನ ಕೋಪ ಹಠವನ್ನು ಬಿಡು. ಈ ನಿನ್ನ ಹಠ ಕೋಪದಿಂದ ಮೊದಲು ನಿನ್ನ ತಾಯಿಯನ್ನು ಎದುರು ಹಾಕಿಕೊಂಡೆ, ಆದಿತ್ಯನ ವಿಷಯದಲ್ಲಿ, ಆಮೇಲೆ ಆದಿಗೆ ಅವಮಾನ ಮಾಡಿದೆ. ಈಗ ಆರು, ನಿನ್ನಿಂದ ಸತ್ಯ ಮುಚ್ಚಿಡಬೇಕು ಅನ್ನುವ ಯಾವ ಇರಾದೆಯೂ ನಮಗಿರಲಿಲ್ಲ ಕಣೋ. ಈಗಾಗಲೇ ನಮ್ಮ ಲೈಫಲ್ಲಿ ಏನೇನೋ ಆಗೋಗಿ ಬಿಟ್ಟಿವೆ. ಎಲ್ಲದಕ್ಕೂ ಮುನ್ನ ನಿನಗೊಂದು ಸತ್ಯ ಹೇಳಬೇಕು. ಆರು ಈಗ ಒಬ್ಬಂಟಿಯಾಗಿದ್ದಾಳೆ ಕಣೋ. ಅವಳ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿದೆ. ತಪ್ಪೆ ಮಾಡದೆ ನೋವಿಗೆ ಗುರಿಯಾಗಿದ್ದಾಳೆ. ಎಲ್ಲವನ್ನು ಒಂದೊಂದಾಗಿ ಸರಿಪಡಿಸಬೇಕು. ಅದಕ್ಕಾಗಿ ನಿನ್ನಿಂದ ಸತ್ಯ ಮುಚ್ಚಿಟ್ಟಿದ್ದು ಪುಟ್ಟ. ಪದೇ ಪದೇ ನಮ್ಮನ್ನು ಮೋಸಗಾರರು, ನಮ್ಮ ಜೀವನದಲ್ಲಿ ನಿನಗೇನು ಬೆಲೆ ಇಲ್ಲ ಅಂತ ಹೇಳಬೇಡ. ನಾವು ನಿನ್ನಿಂದ ಸತ್ಯ ಮುಚ್ಚಿಟ್ಟಿದ್ದೀವಿ ಅಂದರೆ ಅದಕ್ಕೆ ಏನೋ ಒಂದು ಬಲವಾದ ಕಾರಣ ಇರಬೇಕು ಅಂತ ಅರ್ಥ. ಇವತ್ತೆಲ್ಲ ನಾಳೆ ಏನೇ ಆದರೂ ಆ ಸತ್ಯ ತಿಳಿಯುತ್ತದೆ, ತಿಳಿಯಲೇಬೇಕು ಕೂಡ. ಮುಖ್ಯವಾಗಿ ಆರು ಹುಟ್ಟುವ ಮುನ್ನವೇ ತನ್ನ ಮಗುವನ್ನು ಕಳೆದುಕೊಂಡಿದ್ದಾಳೆ ಗೊತ್ತಾ
ಎಂದವನ ಮಾತಿಗೆ ಅತ್ಯಾಶ್ಚರ್ಯದಲ್ಲಿ ನವಿ ಹಾಗೂ ಆದಿತ್ಯನನ್ನೇ ನೋಡಲು, ಹೌದು ಪುಟ್ಟ, ನವಿ ಹೇಳಿದ್ದು ಸತ್ಯ ಕಣೆ. ಅವಳ ಜೀವನದಲ್ಲಿ ಏನೇನೋ ಅನಾಹುತಗಳು ನಡೆದಿವೆ. ಈಗ ನಾವು ಏನನ್ನು ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು ಎಂದವ ಬೇಸರದಿಂದಲೇ, ನಾವು ಯಾರು ಈಗ ಹಾರೂನ ಸಮಾಧಾನಿಸಲು ಆಗಲ್ಲ. ಅವಳ ಪರಿಸ್ಥಿತಿಯಲ್ಲಿ ಗಂಡನ ಸಾಂತ್ವನ ಮುಖ್ಯ. ಆದರೆ ಅವರಿಬ್ಬರ ನಡುವೆ ಆದ ಒಂದು ಬಿರುಕಿನಿಂದ ಅವಳ ಜೀವನ ಇಲ್ಲಿಗೆ ಬಂದು ನಿಂತಿದೆ. ಅವಳ ಬಳಿ ಈಗ ಏನನ್ನು ಕೇಳಬೇಡ. ಸತ್ಯ ಇನ್ನೇನು ಹೊರಬರುವ ಸಮಯ ಹತ್ತಿರದಲ್ಲೇ ಇದೆ. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಈಗ ಹೋಗಿ ಆರುನ ಸಮಾಧಾನ ಮಾಡು ಎಂದವ ಮಂಚದ ಮೇಲೆ ಕೂತು ನಿಟ್ಟುಸಿರು ಬಿಟ್ಟನು. ಮುಖ ಮುಚ್ಚಿ ಅಳುತ್ತಲೇ ಎಲ್ಲವನ್ನು ನೆನಪಿಸಿಕೊಂಡವಳ ಮನ ರಾಘುನ ಸನಿಹವನ್ನು ಬಯಸುತ್ತಿತ್ತು. ತನ್ನಕ್ಕನಿಗಾಗಿ ಯಾವುದನ್ನು ಆಲೋಚಿಸದೆ ಸೇಡನ್ನು ಹೊತ್ತು ಬಂದವಳ ಮನ ರಾಘುನ ಬಗ್ಗೆ ತಪ್ಪು ಕಲ್ಪನೆ ಹೊಂದಿದ್ದು, ನಂತರದಲ್ಲಿ ಎಲ್ಲ ಸತ್ಯವು ಅಭಿಯಿಂದ ತಿಳಿದು ತನ್ನ ತಪ್ಪಿಗೆ ಪ್ರಾಯಶ್ಚಿತ ಪಟ್ಟಿದ್ದು, ನಂತರ ರಾಘು ಪ್ರೀತಿಯಲ್ಲಿ ಮುಳುಗಿ ಮಿಂದೆದ್ದಿದ್ದು, ನೇತ್ರ ಕುತಂತ್ರದಿಂದ ಮತ್ತೆ ಬಿರುಗಾಳಿ ಬೀಸಿ ರಾಘು ಆರಾಧನ ಜೀವನ ಅಲ್ಲೋಲ ಕಲ್ಲೋಲವಾಗಿದ್ದು, ಆ ಮನಸ್ತಾಪದಿಂದ ತನ್ನ ಮಗುವನ್ನು ಕಳೆದುಕೊಂಡಿದ್ದು, ಎಲ್ಲವನ್ನು ನೆನೆದು ಮನವನ್ನು ಕಲ್ಲಾಗಿಸಿಕೊಂಡರು. ತನ್ನ ಮನದಲ್ಲಿ ಪ್ರತಿಷ್ಠಾಪನೆಯಾಗಿದ್ದ ತನ್ನುಸಿರಿನ ಒಡೆಯನನ್ನು ನೆನೆದು ದುಃಖಿಸುತ್ತಿದ್ದಳು. ಅವನಿಂದ ಬಿಡುಗಡೆ ಹೊಂದಲು ಬಯಸಿದಳಾದರೂ ಮನದಲ್ಲಿ ನೆಲೆಯೂರಿದ್ದ ಪ್ರೇಮ ಮೂರ್ತಿಯನ್ನು ಮರೆಯಲು ಸಾಧ್ಯವೇ? ಬಳಲಿ ಬೆಂಡಾಗಿದ್ದ ಮನಕ್ಕೆ ಸಾಂತ್ವನದ ಅವಶ್ಯಕತೆ ಇದ್ದಿತು. ಗೊಂಬೆ ಯೋಚನೆಯಲ್ಲಿ ಇದ್ದರೂ ಸಹ ನವಿ ಹಾಗೂ ಆದಿತ್ಯ ಹಾರು ಜೀವನದ ಬಗ್ಗೆಯೂ ಅಷ್ಟೇ ಚಿಂತಾಗ್ರಸ್ತರಾಗಿದ್ದರು. ಆದರೆ ಯಾವುದೇ ವಿಷಯ ಅರಿಯದ ಗೊಂಬೆ ಪದೇ ಪದೇ ಹಾರು ಹಾಗೂ ಆದಿತ್ಯನ ಪ್ರೀತಿಯನ್ನು ಅನುಮಾನಿಸುತ್ತಿದ್ದಳು. ಯೋಚನೆಯಲ್ಲಿ ಮುಳುಗಿದ್ದ ಆರು ಬಳಿ ಬಂದವಳೆ ಆರು ಎಂದು ಭುಜದ ಮೇಲೆ ಕೈ ಇಡುತ್ತಲೇ ಅವಳ ತೆಕ್ಕಿಗೆ ಬಿದ್ದ ಆರು, ಅಕ್ಕ, ನಿನ್ನಿಂದ ಬೇಕಂತ ಸತ್ಯ ಮುಚ್ಚಿಡಲಿಲ್ಲ ಅಕ್ಕ. ಅದು ಏನಾಯ್ತು ಅಂದರೆ, ಅಳುತ್ತಲೇ ಎಂದವಳ ಮಾತಿಗೆ, ಸಾರಿ ಕಣೋ, ನನ್ನದೇ ತಪ್ಪು. ನಾನು ಕೋಪದಲ್ಲಿ ಮಾತನಾಡಿಬಿಟ್ಟೆ. ಸತ್ಯ ಮುಚ್ಚಿಟ್ಟಿದ್ದೀರಾ ಎಂದು. ಆದರೆ ಅದರ ಹಿಂದೆ ಏನೋ ಬಲವಾದ ಕಾರಣ ಇರಬೇಕು ಎಂಬುದು ನನಗೆ ತಿಳಿಯಲಿಲ್ಲ. ನಿಮ್ಮನ್ನೆಲ್ಲ ಪದೇ ಪದೇ ನೋಯಿಸುತ್ತಿರುವುದಕ್ಕೆ ಕ್ಷಮೆ ಇರಲಿ ಎಂದು ಕಣ್ತುಂಬಿಕೊಂಡವಳ ಕಣ್ಣೊರೆಸಿ ತಾನೇ ಅವಳನ್ನು ಸಮಾಧಾನಿಸುತ್ತಿದ್ದಳು. ಅವರಿಬ್ಬರ ನಡುವಿನ ಮಾತುಕತೆಯನ್ನು ಗಮನಿಸುತ್ತಿದ್ದ ಆದಿ, ನವೀನ್, ಪ್ರಸನ್ನ, ಪಾರ್ವತಿ, ಅಶ್ವಥ್ರವರು ನೆಮ್ಮದಿ ನಿಟ್ಟುಸಿರುಬಿಟ್ಟರು. ತನ್ನ ಹಾಗೂ ಆರು ಫೋಟೋ ಹಿಡಿದು ಅದರ ಜೊತೆ ಮಾತನಾಡುತ್ತಿದ್ದವನ ಮನವನ್ನು ಕದಡಲು ಹೊರಗಿನಿಂದ ಬಾಗಿಲು ಬಡಿಯುತ್ತಿದ್ದಳು ನೇತ್ರ. ಫೋಟೋವನ್ನು ಕಬೋರ್ಡ್ನಲ್ಲಿಟ್ಟು ಬಾಗಿಲನ್ನು ತೆರೆದು ಮುಖ ಹಿಳೆಬಿಟ್ಟನು ನೋವಿನಲ್ಲಿರುವಂತೆ. ರಾಘು, ಯಾಕೆ ಬೇಜಾರಲ್ಲಿ ಇದ್ದೀಯಾ? ಏನಾಯ್ತು? ಈಗ ನಿಜ ಹೇಳು. ಅವಳು ಯಾಕೆ ನಿನ್ನ ಜೊತೆ ಇಲ್ಲ? ನಾ ಮುಂಚಿನಿಂದಲೂ ಹೇಳಿದ್ದೆ, ಅವಳು ಯಾವುದೋ ಉದ್ದೇಶದಿಂದ ನಿಮ್ಮಿತ ಇಲ್ಲಿಗೆ ಬಂದಿದ್ದಾಳೆ ಎಂದು. ಆದರೆ ನಿನಗೆ ಯಾವುದನ್ನು ನೀನು ತಲೆಗೆ ಹಚ್ಚಿಕೊಳ್ಳಲಿಲ್ಲ. ಈಗ ದುಃಖಪಟ್ಟರೆ ಏನಾದರೂ ಪ್ರಯೋಜನವಿದೆಯಾ? ನಾನು ಹಿಂತಿರುಗಿ ಬರುವಷ್ಟರಲ್ಲಿ ನಿನ್ನ ಜೀವನದಲ್ಲಿ ಏನೇನೋ ಆಗಿಬಿಟ್ಟಿದೆಯಲ್ಲ. ಹೌದು ನೇತ್ರ, ನಿನ್ನ ಮಾತಿನ ಮರ್ಮ ಈಗೀಗ ನನ್ನ ಅರಿವಿಗೆ ಬರ್ತಿದೆ. ಯಾರ್ಯಾರು ಹೇಗೆ ಅಂತ ಅರ್ಥ ಆಗ್ತಿದೆ. ಹಿಂದೆ ಮಾಡಿದ ತಪ್ಪನ್ನು ಮುಂದೆ ಮಾಡಲ್ಲ. ಹಾಗಾದರೆ ಈಗ ಏನು ಮಾಡಬೇಕು ಅಂತಿದ್ಯಾ? ಅದೇ ನೇತ್ರ, ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಅವಳು ಅತ್ತೇನ ಅಂಜುನ ಕೊಲ್ಲೋಕೆ ನೋಡಿದ ರಾಕ್ಷಸಿ. ಅವಳನ್ನು ಯಾವತ್ತೂ ಕ್ಷಮಿಸೋಕೆ ಆಗಲ್ಲ ರಾಘು. ಅವಳು ಬರೋಕೆ ಮುಂಚೆ ಈ ಮನೆ ಹೆಸರಿಗೆ ತಕ್ಕಂತೆ ಬೃಂದಾವನ ಆಗಿತ್ತು. ಅವಳು ಬಂದ ಮೇಲೆ ಈ ಮನೆ ನೆಮ್ಮದಿ, ಮನಃಶಾಂತಿ ಎಲ್ಲ ಹಾಳಾಯಿತು. ನಿನ್ನ ಜೊತೆಗೆ ನಾನಿದ್ದೀನಿ ಎಂದಾಗ ಅವಳನ್ನೇ ನೋಡಲು ನಾನು ಹೇಳಿದ್ದು, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ರಾಘು ಹೇಳಿ ನಿಟ್ಟುಸಿರು ಬಿಟ್ಟಳು. ಅವಳ ಮಾತನ್ನು ಇಷ್ಟೊತ್ತು ಬಾಗಿಲ ಹೊರಗೆ ನಿಂತು ಕೇಳುತ್ತಿದ್ದ ಅಭಿ, ಅಂಜು ಬಂದವರೇ. ನೇತ್ರ, ಏನು ಮಾತಾಡ್ತಿದ್ಯಾ ನೀನು? ಮೊದಲೇ ಅಣ್ಣ ದುಃಖದಲ್ಲಿದ್ದಾನೆ. ಅವನನ್ನು ಸಮಾಧಾನ ಮಾಡುವ ಬದಲು ಹೀಗೆಲ್ಲ ಮಾತಾಡಿ ಅವನ ಮನಸ್ಸನ್ನು ಡೈವರ್ಟ್ ಮಾಡ್ತಿದ್ಯಲ್ಲ ಎಂದು ದನಿ ಎತ್ತರಿಸಿದವಳ ಮಾತಿಗೆ ಎಲ್ಲರೂ ರಾಘುನ ರೂಮಿಗೆ ಬಂದರು. ಯಾಕಿಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಏನಾಯಿತು ಅಂಜು ಎಂದ ಸಂತೋಷ್ ಮಾತಿಗೆ, ಇಲ್ಲಿ ನೋಡಿ ದೊಡ್ಡ, ಮೊದಲೇ ಮನೆಯಲ್ಲಿರುವ ಮನಸ್ಸು ಒಡೆದಿದೆ. ಈಗಿರುವಾಗ ಆರು ಡೈವರ್ಸ್ ಕೊಟ್ಬಿಡು ಅಂತ ಅಣ್ಣನ ಬಳಿ ಹೇಳ್ತಿದ್ದಾಳೆ. ಇದು ಸರಿ ಅನಿಸುತ್ತಾ? ರಾಘು ಸಹ ಅವಳ ಮಾತಿಗೆ ಏನು ಮಾತನಾಡದೆ ನಿಂತಿದ್ದಾನೆ. ಏನಂತ ಮಾತಾಡಲಿ ಅಂಜು? ನೇತ್ರ ಹೇಳಿದ್ದರಲ್ಲಿ ತಪ್ಪೇನಿದೆ? ಅವತ್ತು ನಾನಷ್ಟು ಬೇಡಿಕೊಂಡೆ, ಮನೆಗೆ ಬಾ ಅಂತ. ಬಂದಳ ಹೇಳು. ನಾನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದೇನಾ? ಮಗು ಸತ್ತಿದ್ದಕ್ಕೆ ನಾನು ಕಾರಣನಾ? ಎಲ್ಲ ತಪ್ಪು ಮಾಡಿದ್ದು ಅವಳು. ಈಗ ಅದಕ್ಕೆಲ್ಲ ನಾನೇ ಕಾರಣ ಅಂತ ಆರೋಪ ಮಾಡಿದ್ಲು ಎಂದು ಸರಿ ಎಂದವರ ಮಾತು ಕೇಳಿ ನೇತ್ರ ಕಕ್ಕಾಬಿಕ್ಕಿ ಆದಳು. ರಾಘು, ಏನು ಹೇಳ್ತಿದ್ದೀಯಾ? ಮಗು ಸತ್ತಿದ್ದು ಅಂದರೆ? ಮುಂದೆ ಮಾತನಾಡಲು ಯಾಕೋ ಸಂಕಟ, ಕೋಪ ಎಲ್ಲ ಬಿತ್ತರಿಸುತ್ತಿತ್ತು. ಹೌದು ನೇತ್ರ,
ಆರು ಮನೆ ಬಿಟ್ಟು ಹೋದಾಗ ಪ್ರೆಗ್ನೆಂಟ್ ಆಗಿದ್ಲು. ಈ ವಿಷಯ ನನಗೂ ಗೊತ್ತಿರಲಿಲ್ಲ. ಮಾರನೇ ದಿನ ಅವಳು ಹಾಸ್ಪಿಟಲ್ನಲ್ಲಿ ಇದ್ದಾಗಲೇ ಗೊತ್ತಾಗಿದ್ದು. ಅವಳ ಮೇಲೆ ಅಟ್ಯಾಕ್ ಆಗಿದ್ದು, ಜೊತೆಗೆ ಮಗು ಹೊಟ್ಟೆಯಲ್ಲಿ ಸತ್ತೋಗಿದೆ ಎಂದು ಗೊತ್ತಾಗಿದ್ದು. ಎಂದು ನಡೆದಿದ್ದನ್ನು ಹೇಳಿದ್ದವನ ಮಾತಿಗೆ ನೇತ್ರ ಮರು ಮಾತನಾಡಲಿಲ್ಲ. ಅವಳಿಗದು ತಿಳಿಯದ ವಿಚಾರವಾದುದರಿಂದ ಶಾಕ್ನಲ್ಲಿ ಇದ್ದಳು. ಎಲ್ಲದಕ್ಕೂ ನನ್ನನ್ನೇ ಹೊಣೆ ಮಾಡಿದರೆ ನಾನೇನು ಮಾಡಲಿ? ಒಬ್ಬ ಗಂಡಸಾಗಿ ನಾನು ಎಷ್ಟು ಅಂತ ಸೋಲಲಿ? ಮಗು ಅವಳಿಗೆ ಮಾತ್ರ ಸ್ವಂತದ್ದ? ನನಗೂ ಮಗು ಮೇಲೆ ಹಕ್ಕಿಲ್ಲವಾ? ಇಷ್ಟೆಲ್ಲ ಆದ ಮೇಲೆ ನಾನು ಅವಳನ್ನು ಕ್ಷಮಿಸಬೇಕಾ ಎಂದವನ ಮಾತಲ್ಲಿ ಅರ್ಧ ಸತ್ಯ ಅರ್ಧ ಮಿಥ್ಯ. ಹೌದು ರಾಘು, ನೀನು ಹೇಳೋದು ಸತ್ಯನೇ. ನಾನು ಅವಳನ್ನು ಕ್ಷಮಿಸಲಾರೆ. ನನ್ನ ಹಿಂದೆ ಮುಂದೆ ಸುತ್ತುತ್ತಾ ಅಮ್ಮ ಅಂತ ಓಡಾಡುತ್ತಿದ್ದವಳು ನನ್ನನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಅವಳನ್ನು ಈ ಮನೆ ಸೊಸೆ ಅನ್ನೋದಕ್ಕಿಂತ ಮಗಳ ಹಾಗೆ ನೋಡಿಕೊಂಡಿದ್ದೆ. ಆದರೆ ಅವಳು ಮಾಡಿದ್ದಾದರೂ ಏನು? ಅಮ್ಮ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಇದು ನೀವೇನಾ ಹೀಗೆಲ್ಲ ಮಾತಾಡ್ತಿರೋದು ಎಂದು ಅಭಿ ಹೇಳಲು ಅವನ ಮಾತಿಗೆ ಕೈ ಅಡ್ಡವಿಟ್ಟವರೇ, ಇನ್ನು ಈ ವಿಷಯದ ಬಗ್ಗೆ ಮಾತು ಬೇಡ, ಎಲ್ಲರೂ ಹೊರಡಿ ಎಂದವರ ಮಾತಿಗೆ ಎಂದು ಆವೇಶದಿಂದ ನುಡಿದವರ ಮಾತಿಗೆ ಸ್ವತಃ ರಾಘವನೇ ಬೆರಗು ಗಣ್ಣಿನಿಂದ ಅವರನ್ನೇ ದಿಟ್ಟಿಸುತ್ತಿದ್ದನು. ಸಂತೋಷ್ರವರು, ಜಾನಕಿ, ಆಗಿದ್ದು ಹಾಗೆ ಹೋಯಿತು. ಈಗ ಆದದ್ದನ್ನೆಲ್ಲ ಮರೆತು ಬಿಡು. ರಾಘು, ನೀನೀಗ ಹೋಗಿ ಆರುನ ಕರೆದು ಬಾ. ಇಲ್ಲದಿದ್ದರೆ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಎಂದವರ ಮಾತಿಗೆ, ಅಪ್ಪ, ಅವಳು ಅಮ್ಮನನ್ನು ಅಂಜುನ ಕೊಲ್ಲೋಕೆ ನೋಡಿದವಳು, ಅಂಥವಳನ್ನು ಕ್ಷಮಿಸಬೇಕಾ ಎಂದವರ ಮಾತಿಗೆ, ನೋಡು ರಾಘು, ನಿನ್ನಿಂದ ಈಗ ಆಗಿರೋ ಘನಕಾರ್ಯವೇ ಸಾಕು. ಎಷ್ಟು ದಿನ ಅಂತ ಹಾಗೆ ಸಾಧಿಸುತ್ತೀಯ? ನಿನಗಿದೆಲ್ಲ ಅರ್ಥ ಆಗಲ್ಲ. ಈಗ ಅಂತಹ ಅನಾಹುತವೇನೂ ಇಲ್ಲವಲ್ಲ. ದುಡುಕಿ ತಪ್ಪು ಮಾಡಿರಬಹುದು. ಆ ತಪ್ಪಿಗೆ ಕ್ಷಮೆ ಇಲ್ವಾ? ನೀನು ಸಹ ಅವಳ ವಿಷಯದಲ್ಲಿ ಎಡವಿದ್ದೀಯ. ಅವಳು ಈ ಬೃಂದಾವನದ ಸೊಸೆ. ಅವಳು ಈ ಮನೆಗೆ ಸೇರಿದವಳು. ಇಲ್ಲೇ ಕಡೆ ತನಕ ಇರಬೇಕಾದವಳು. ನೋಡು ರಾಘು, ಈ ಮನೆ ಸೊಸೆ ಅವಳು. ಇನ್ನೆರಡು ದಿನದಲ್ಲಿ ಅವಳು ಈ ಮನೆಯಲ್ಲಿರಬೇಕು ಅಷ್ಟೆ, ಬೇರೆ ಮಾತು ಬೇಕಿಲ್ಲ ಎಂದವರ ಮಾತಿಗೆ, ಸುಲೋಚನಾ, ಅಣ್ಣ, ಅವಳು ಅತ್ತಿಗೆ ಅಂಜುಗೆ ಇಷ್ಟೆಲ್ಲ ಮಾಡಿದ್ರು ಅವಳು ಪರವಹಿಸಿ ಮಾತಾಡ್ತಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ ಎಂದವರ ಮಾತಿಗೆ ಪ್ರತಿಕ್ರಿಯಿಸಿದ ರಾಘುನನ್ನು ನೋಡಿ, ಹೇಳಿದ್ದು ಅರ್ಥ ಆಯಿತು ಅಲ್ವಾ? ಮಾತಿಗೆ ನಮ್ಮದು ಸಹ ಅದೇ ಮಾತು ಎಂಬಂತೆ ಅಭಿ ಅಂಜು ಹೂಗುಟ್ಟಿದ್ದರು. ರಾಘು ಸುಮ್ಮನಾಗಲೇಬೇಕಾಯಿತು. ಇಲ್ಲಿ ಅತಿ ಹೆಚ್ಚು ಶಾಕ್ ಆಗಿದ್ದು ನೇತ್ರಾಗೆ. ಅಂಜು ಮಾತಿನಿಂದ ಆರುನ ಮಗಳಂತೆ ಭಾವಿಸಿ ಅವಳಿಗೆ ಸಹಕಾರ ನೀಡುತ್ತಿದ್ದ ಅತ್ತೆಯೇ ಅವಳ ವಿರುದ್ಧವೇ ಮಾತನಾಡಿದ್ದರಿಂದ. ಆದರೆ ಅವಳಿಗೆ ತಿಳಿದಿರಲಿಲ್ಲ ಇದೆಲ್ಲವೂ ಅವರ ನಾಟಕದ ಒಂದು ಭಾಗವೆಂದು. ಅತ್ತೆ, ನೀವು ಆರು ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಎಷ್ಟೇ ಆದರೂ ಅವಳು ನಿಮ್ಮ ಪ್ರೀತಿಯ ಸೊಸೆ ಅಲ್ವಾ? ಅದು ಒಂದು ಕಾಲದಲ್ಲಿ ನೇತ್ರ. ಅವಳು ಯಾವಾಗ ನನ್ನ ಮತ್ತೆ ಅಂಜುನ ಸಾಯಿಸೋಕೆ ನೋಡಿದ್ಲು ಅನ್ನೋ ಸತ್ಯ ಗೊತ್ತಾಯ್ತು, ಆವಾಗಲೇ ಅವಳ ಮೇಲಿದ್ದ ಪ್ರೀತಿ ಸತ್ತು ಹೋಯಿತು ಎಂದಾಗ ನೇತ್ರ ಒಳಗೊಳಗೆ ಸಂತೋಷವಾದರೂ ತೋರ್ಪಡಿಸಿಕೊಳ್ಳಲಿಲ್ಲ. ಅವಳ ಮುಖ ಭಾವವನ್ನು ಅರಿತ ಜಾನಕಿಯವರು, ಅಂಜು, ನೇತ್ರ, ಸಾಕು, ನೀವಿಬ್ಬರು ಹೊರಡಿ, ಬೇರೆ ಮಾತು ಬೇಕಿಲ್ಲ ಎಂದಾಗ ನೇತ್ರ ಹೆಚ್ಚು ಚಿಂತಿಸದೆ ಸಂತಸದಿಂದ ಹೊರಟರೆ, ಇತ್ತ ಅವಳು ಹೋದ ದಿಕ್ಕನ್ನೇ ನೋಡುತ್ತಾ ಅಂಜು, ರಾಘು, ಜಾನಕಿಯವರು ಗೊಳ್ಳೆಂದು ನಕ್ಕರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.